Hi students, myself Girija DK, working as an assistant professor and HOD, Department of Computer Science, Government First Aid College, Madhugiri, Tumkuru University. Good morning students. In this session, we know about the working principle of the text box and label box. Text box ಮತ್ತು label box visual basically ನಾವು ಯಾವ ಥರ ಯೂಸ್ ಮಾಡ್ಕೋಬೇಕು ಅದಕ್ಕಿರುವಂಥ ಪ್ರಾಪರ್ಟೀಸ್ ಈವೆಂಟ್ಸ್ ಮತ್ತು ಮೆಥಡ್ಸ್ನ ನಾವು ಡಿಸ್ಕಸ್ ಮಾಡೋಣ. So what is the purpose of text box? So text box is used to display information and accept the entered data design time or by the user at a run time or assigned within a code. ಸೊ ಈ ಟೆಕ್ಸ್ಟ್ ಬಾಕ್ಸ್ನ ನಾವು ಇನ್ಫಾರ್ಮೇಶನ್ನ ಡಿಸ್ಪ್ಲೇ ಮಾಡೋದಕ್ಕೆ ರನ್ ಟೈಮಲ್ಲಿ ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ಸೊ ಮತ್ತೆ ಅಸೈನ್ಡ್ ಕೋಡಿಂಗಲ್ಲಿ ಏನಾದರೂ ವ್ಯಾಲ್ಯೂಸ್ನ ಅಸೈನ್ ಮಾಡೋದಕ್ಕೆ ನಾವು ಟೆಕ್ಸ್ಟ್ ಬಾಕ್ಸ್ನ ಯೂಸ್ ಮಾಡ್ಕೊತೀವಿ. ದ ಡಿಸ್ಪ್ಲೇ ಟೆಕ್ಸ್ಟ್ ಮೇ ಬಿ ಎಡಿಟೆಡ್. ನಾವು ಟೆಕ್ಸ್ಟ್ ಏನು ಡಿಸ್ಪ್ಲೇ ಆಗುತ್ತೆ ಅದನ್ನು ನಾವು ಎಡಿಟ್ ಮಾಡ್ಕೋಬಹುದು. ಇದರಲ್ಲಿರುವಂಥ ಇಂಪಾರ್ಟೆಂಟ್ ಆಗಿರುವಂಥ ಪ್ರಾಪರ್ಟೀಸ್ ಯಾವಪ್ಪ ಅಂದರೆ ಫಸ್ಟ್ ನೇಮ್ ಪ್ರಾಪರ್ಟಿ. It specify the name of the text box. It not seen by the user. Only programmer can see it. Now text box ನಾವು ಕೋಡಿಂಗ್ಗೆ ಹೋಗ್ತೀನಿ. ಸೊ ನೋಡಿ ಇಲ್ಲಿ ಟೆಕ್ಸ್ಟ್ ಬಾಕ್ಸ್ ಇದೆಯಲ್ಲ, ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಫಸ್ಟ್ ಪ್ರಾಪರ್ಟಿ ಬಂದು ನೇಮ್ ಪ್ರಾಪರ್ಟಿ. ಓಕೆ, ಸೊ ಈ ನೇಮ್ ಪ್ರಾಪರ್ಟಿ ಏನ್ ಮಾಡುತ್ತಪ್ಪ ಅಂದ್ರೆ ನಾವು ಈ ಟೆಕ್ಸ್ಟ್ ಬಾಕ್ಸ್ಗೆ ನೇಮ್ ನ ಕೊಡ್ತೀವಿ. ಇಟ್ ಕೆನಾಟ್ ಬಿ ಸೀನ್ ಆನ್ ದ ಪ್ರೋಗ್ರಾಮ್, ಅಂದ್ರೆ ಆ ಫಾರ್ಮ್ ಮೇಲೆ ನಮಗೆ ಕಾಣಿಸೋದಿಲ್ಲ. ಆದರೆ ಸೊ ಈ ಓನ್ಲಿ ಪ್ರೋಗ್ರಾಮರ್ ಕ್ಯಾನ್ ಸಿ ಇಟ್. ಕೋಡಿಂಗ್ ಅಲ್ಲಿ ನಾವು ಆ ಟೆಕ್ಸ್ಟ್ ಬಾಕ್ಸ್ ನ ನಾವು ನೋಡಬಹುದು. ಅಂದ್ರೆ ನೇಮ್ ಏನ್ ಕೊಟ್ಟಿರ್ತೀವಿ ಆ ನೇಮ್ ನ. ಸೊ ಕೋಡಿಂಗ್ ಪಾರ್ಟ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ನೇಮ್ಸ್ ನ ಸ್ಪೆಸಿಫೈ ಮಾಡೋದು. ಸೊ ಇದೇ ಚಾಪ್ಟರ್ ಅಲ್ಲಿ ಎಂಡಿಂಗ್ ಅಲ್ಲಿ ನೇಮ್ ಸ್ಪೆಸಿಫೈಯರ್ ಒಂದೊಂದಕ್ಕೂ ಒಂದೊಂದು ನೇಮ್ ಸ್ಪೆಸಿಫೈಯರ್ಸ್ ಇದೆ. ಆ ಪ್ರಿಫಿಕ್ಸ್ ನ ಯೂಸ್ ಮಾಡ್ಕೊಂಡು ನಾವು ಕೊಟ್ಕೋಬೇಕಾಗುತ್ತೆ. ಹೇಗಂದ್ರೆ ಹಾಗೆ ಕೊಡೋದಿಲ್ಲ. ಟೆಕ್ಸ್ಟ್ ಬಾಕ್ಸ್ ನ ಯೂಸ್ ಮಾಡ್ಕೊಂತ ಇದೀವಿ ಅಂದ್ರೆ TXT. ಆಲ್ರೆಡಿ ಕಮಾಂಡ್ ಬಟನ್ ಗೆ ತೋರಿಸ್ಕೊಟ್ಟಿದೀನಿ. ಕಮಾಂಡ್ ಬಟನ್ ಗೆ CMD ಅಂತ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಅಪಿಯರೆನ್ಸ್. ಸೊ ಅಪಿಯರೆನ್ಸ್ ಬಂದು ಎರಡು ಇರುತ್ತೆ. ಒಂದು ಫ್ಲಾಟ್ ಅಪಿಯರೆನ್ಸ್ ಇರುತ್ತೆ, ಇನ್ನೊಂದು 3D ಅಪಿಯರೆನ್ಸ್ ಇರುತ್ತೆ. ನೆಕ್ಸ್ಟ್ ಅದೇ ತರ ಬಾರ್ಡರ್ ಸ್ಟೈಲ್ಸ್ ನ ಕೊಟ್ಕೋಬಹುದು. ಸೊ ಟ್ರಾನ್ಸ್ಪರೆಂಟ್ ಮತ್ತೆ ಒಪ್ಪೇಪು, ಫಾಂಟ್ ಟೈಪ್, ಫಾಂಟ್ ಸ್ಟೈಲು, ಫಾಂಟ್ ಸೈಜ್ ನ ಯೂಸ್ ಮಾಡ್ಕೊಂತೀವಿ. ನೆಕ್ಸ್ಟ್ ಮಲ್ಟಿಪ್ಲೈನ್ ಸ್ಪೆಸಿಫೈ ವೆದರ್ ಟೆಕ್ಸ್ಟ್ ಬಾಕ್ಸ್ ಡಿಸ್ಪ್ಲೇ ಸಿಂಗಲ್ ಲೈನ್ ಆರ್ ಮಲ್ಟಿಪಲ್ ಲೈನ್. ನೋಡಿ ಟೆಕ್ಸ್ಟ್ ಬಾಕ್ಸ್ ಯಾವಲ್ಲೂ ಮಲ್ಟಿಪಲ್ ಲೈನು ಏನಿರುತ್ತಪ್ಪ ಅಂದ್ರೆ ನಮಗೆ ಫಾಲ್ಸ್ ಇರುತ್ತೆ ಮಲ್ಟಿಪಲ್ ಲೈನು. ಅದನ್ನ ಟ್ರೂ ಮಾಡ್ಕೋಬೇಕು ನಾವು. ಟ್ರೂ ಮಾಡ್ಕೊಂಡ್ರೆ ನಾವೇನ್ ಮಾಡ್ಬೋದು, ಸೊ ಒಂದಕ್ಕಿಂತ ಜಾಸ್ತಿ ಟೆಕ್ಸ್ಟ್ ನ ಎಂಟರ್ ಮಾಡ್ಬೋದು. ನೋಡಿ ಇವಾಗ ಎಂಟರ್ ಮಾಡ್ತೀನಿ ನಾನು. ನೋಡಿ GFGC ಮಧುಗಿರಿ ತುಮಕೂರು ಡಿಸ್ಟಿಕ್ ಕರ್ನಾಟಕ. ಸೊ ಎಷ್ಟು ಲೈನ್ಸ್ ಆದ್ರೂ ನಾನು ಕೊಡ್ಬೋದು. ಆದ್ರೆ ಟೆಕ್ಸ್ಟ್ ಬಾಕ್ಸ್ 3 ಅಲ್ಲಿ ನಾನು ಸಿಂಗಲ್ ಲೈನ್ ನ ತಗೊಂಡಿದ್ದೀನಿ. ನಾನಿದು ನೋಡಿ ಎಂಟರ್ ಮಾಡ್ತಾ ಇದೀನಿ, ಮುಂದಕ್ಕೆ ಹೋಗ್ತಲ್ಲ. ಟೆಕ್ಸ್ಟ್ ಬಾಕ್ಸ್ ಮಾತ್ರ ದೊಡ್ಡದಾಗೇ ಇದೆ ನನಗೆ. ಆದ್ರೆ ನಾನು ಇಲ್ಲಿ ಮಲ್ಟಿಪಲ್ ಲೈನು ಫಾಲ್ಸ್ ಮಾಡ್ಕೊಂಡಿದ್ರಿಂದ ಒಂದೇ ತಗೊಳುತ್ತೆ. ಆದ್ರೆ ಈ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಮಲ್ಟಿಪಲ್ ಲೈನ್ ಟ್ರೂ ಮಾಡ್ಕೊಂಡಿರೋದ್ರಿಂದ ಮೋರ್ ದನ್ 1 ಲೈನ್ ನಾನು ಏನ್ ಮಾಡ್ಬೋದು, ಆಕ್ಸೆಪ್ಟ್ ನ ಮಾಡ್ಕೋಬಹುದು. ಓಕೆ, ಹಾಗಾಗಿ ನಾವು ಅಡ್ರೆಸ್ ಆತರ ಏನಾದ್ರೂ ಇನ್ಫಾರ್ಮೇಶನ್ ಒಂದಕ್ಕಿಂತ ಜಾಸ್ತಿ ಲೈನ್ಸ್ ಆಫ್ ಇನ್ಫಾರ್ಮೇಶನ್ ನ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂದ್ರೆ ಮಲ್ಟಿಪಲ್ ಲೈನ್ ಏನ್ ಮಾಡ್ಕೊಂಡಿರ್ಬೇಕು, ನಾವು ಟ್ರೂ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಪಾಸ್ವರ್ಡ್ ಅಂತ ಇದೆ. ಇಟ್ ಸ್ಪೆಸಿಫೈ ದ ಕ್ಯಾರೆಕ್ಟರ್ಸ್ ಟು ಡಿಸ್ಪ್ಲೇಡ್ ವೈಲ್ ಎಂಟರಿಂಗ್ ದ ಡೇಟಾ. ಇಟ್ ಈಸ್ ಜನರಲಿ ಯೂಸ್ ಟು ಎಂಟರ್ ಪಾಸ್ವರ್ಡ್. ಲಾಗಿನ್ ಫಾರ್ಮ್ಸ್ ನ ಕ್ರಿಯೇಟ್ ಮಾಡಬೇಕಾದ್ರೆ ನಾವು ಏನ್ ಮಾಡ್ಬೇಕಾದ್ರೆ ನಾವು ಹಿಡನ್ ಮಾಡ್ಕೊಂತೀವಿ. ನಾವು ಏನ್ ಎಂಟರ್ ಮಾಡ್ತೀವಿ ಈ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಅದೇನಾಗಿರ್ಬೇಕು, ಹಿಡನ್ ಆಗಿರ್ಬೇಕು. ಹಾಗಾಗಿ ಪಾಸ್ವರ್ಡ್ ನ ನಾವ್ ಏನ್ ಮಾಡ್ಬೇಕಾಗತ್ತೆ, ಸೊ ಇಲ್ಲಿ ಸೆಟ್ ಮಾಡ್ಕೋಬೇಕಾಗತ್ತೆ. ಪಾಸ್ವರ್ಡ್ ಕ್ಯಾರೆಕ್ಟರ್ ಏನ್ ಕೊಡ್ತೀವೋ ಅದು ನೋಡಿ ಕೊಡೋಣ. ನನ್ನ ಪಾಸ್ವರ್ಡ್ ಕ್ಯಾರೆಕ್ಟರ್ ಸ್ಟಾರ್. ಜನರಲ್ ಆಗಿ ನಾವು ಸ್ಟಾರ್ ನ ಕೊಡ್ತೀವಿ. ನೀವು ಯಾವ ಕ್ಯಾರೆಕ್ಟರ್ ಆದ್ರೂ ಯೂಸ್ ಮಾಡ್ಕೋಬಹುದು. ರನ್ ಟೈಮ್ ಅಲ್ಲಿ ನೋಡಿ ಕಾಣಿಸ್ತಾ ಇದೆಯಾ, ಟೈಪ್ ಮಾಡ್ತೀವಿ ನೋಡಿ. ನಾವೇನೇ ಟೈಪ್ ಮಾಡಿದ್ರು ಅದು ನಾವ್ ಏನ್ ಕ್ಯಾರೆಕ್ಟರ್ ಕೊಟ್ಟಿರ್ತೀವೋ ಆ ಕ್ಯಾರೆಕ್ಟರ್ ಅಲ್ಲಿ ಡಿಸ್ಪ್ಲೇ ಆಗತ್ತೆ ನಮಗೆ. ಸೊ ನೆಕ್ಸ್ಟ್ ಟೆಕ್ಸ್ಟ್. ದ ಡಿಫಾಲ್ಟ್ ಪ್ರಾಪರ್ಟಿ ಆಫ್ ದ ಟೆಕ್ಸ್ಟ್ ಬಾಕ್ಸ್ ದಟ್ ಸ್ಪೆಸಿಫೈ ದ ಕಂಟೆಂಟ್ ಆಫ್ ದ
ಟೆಕ್ಸ್ಟ್ ಆನ್ ದ ಟೆಕ್ಸ್ಟ್ ಬಾಕ್ಸ್. ಸೊ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ನಾವು ಡ್ರಾಪ್ ಮಾಡಿದ ತಕ್ಷಣ ನಾವು ನೋಡಿ ಟೆಕ್ಸ್ಟ್ 2 ಟೆಕ್ಸ್ಟ್ 1 ಅಂತ ಇರುತ್ತೆ. ಸೊ ಇಲ್ಲಿ ಏನಿರುತ್ತೆ, ನಾವು ಟೆಕ್ಸ್ಟ್ ಬೇಕು ಅಂದ್ರೆ ಅದನ್ನ ಉಳಿಸ್ಕೋಬಹುದು, ಇಲ್ಲ ಅಂತ ಅಂದ್ರೆ ನಾವ್ ಏನ್ ಮಾಡ್ಬೋದು, ಎಂಟಿ ಮಾಡ್ಕೋಬೇಕಾಗತ್ತೆ. ಅಂದ್ರೆ ನಾವು ಇನ್ಪುಟ್ ನ ಅಕ್ಸೆಪ್ಟ್ ಮಾಡ್ಕೊಂತಾ ಇದೀವಿ ಅಂತ ಅಂದ್ರೆ ಅಲ್ಲಿ ನಾವ್ ಏನ್ ಮಾಡ್ಬೇಕಾದ್ರೆ ನಾವು ಎಂಟಿ ಮಾಡ್ಕೋಬೇಕಾದ್ರೆ, ಡಿಸ್ಪ್ಲೇ ಮಾಡ್ಬೇಕಾದ್ರೂ ಅಷ್ಟೇನೆ ಡಿಸ್ಟರ್ಬ್ ಮಾಡತ್ತೆ. ಸೊ ಹಾಗಾಗಿ ನಾವು ಅದನ್ನ ಎಂಟಿ ಮಾಡ್ಕೋಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಟೂಲ್ ಟಿಪ್ ಅಂತ ಹೇಳ್ಬಿಟ್ಟು, ಇಟ್ ಸೇಸ್ ದ ಟೆಕ್ಸ್ಟ್ ಟು ಬಿ ಡಿಸ್ಪ್ಲೇಡ್ ವೆನ್ ಮೌಸ್ ಇಸ್ ಪೌಸ್ಡ್ ಓವರ್ ದ ಟೆಕ್ಸ್ಟ್ ಬಾಕ್ಸ್. ನೋಡಿ ಇಲ್ಲಿ ಟೂಲ್ ಟಿಪ್ ನ ಕೊಡ್ತೀನಿ ಅನ್ಕೊಳ್ಳಿ ನಾನು. ಸೊ ಈ ಟೆಕ್ಸ್ಟ್ ಬಾಕ್ಸ್ ಏನನ್ನ ರೆಫರ್ ಮಾಡ್ತಾ ಇದೆ ಅಂತ ಅಂದ್ರೆ, ಸೊ ನೇಮ್ ನ ರೆಫರ್ ಮಾಡ್ತಾ ಇದೆ ಅಂತ ಕೊಡ್ತೀನಿ ನಾನು. ಓಕೆ, ಸ್ಟೂಡೆಂಟ್ ನೇಮ್. ನೋಡಿ ಇವಾಗ ರನ್ ಮಾಡಿದಾಗ ಮೌಸ್ ನ ಅದ್ರ ಮೇಲೆ ಇಡ್ತೀನಿ. ಜಸ್ಟ್ ಎ ಮಿನಿಟ್. ನೋಡಿ ಸ್ಟೂಡೆಂಟ್ ನೇಮ್ ಅಂತ ನಮಗೆ ಕಾಣಿಸ್ತಾ ಇದೆ. ಸೊ ಆ ಆರೋ ಕೀ ಬಂದಾಗ ಮಾತ್ರ ಏನಾಗುತ್ತೆ, ಸೊ ಬೇರೆ ಇದಕ್ಕೆ ಕೊಟ್ಟಿಲ್ಲ ಟೂಲ್ ಟಿಪ್. ನೋಡಿ ಇಲ್ಲೆಲ್ಲ ಮೂವ್ ಮಾಡ್ತೀನಿ, ಏನು ಬರ್ತಾ ಇಲ್ಲ ನನಗೆ. ಅದೇ ಇಲ್ಲಿ ಮೂವ್ ಮಾಡಿದಾಗ ನೋಡಿ ನನಗೆ ಟೂಲ್ ಟಿಪ್ ಬರುತ್ತೆ, ನನಗೆ ಕಾಣಿಸ್ತಾ ಇದೆಯಾ? ಸೊ ಸ್ಟೂಡೆಂಟ್ ನೇಮ್ ಅಂತ ಹೇಳಿ, ಅಂದ್ರೆ ಇಲ್ಲಿ ನಾವು ಸ್ಟೂಡೆಂಟ್ ನೇಮ್ ನ ನಾವು ಎಂಟ್ರಿ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಟೂಲ್ ಟಿಪ್ ಅಲ್ಲಿ ನಾವು ಕೊಟ್ಕೋಬಹುದು. ಹಾಗೆ ನೆಕ್ಸ್ಟ್ ಒಂದು ಪ್ರಾಪರ್ಟಿ ಇದೆ, ಸೊ ವಿಸಿಬಲ್. ಸೊ ಇಟ್ಸ್ ಇಂಪಾರ್ಟೆಂಟ್ ಆಗಿರೋದು, ಇಟ್ ಸೆಟ್ಸ್ ದ ವ್ಯಾಲ್ಯೂ ದಟ್ ಡಿಟರ್ಮೈನ್ಸ್ ವೆದರ್ ದ ಟೆಕ್ಸ್ಟ್ ಬಾಕ್ಸ್ ಶುಡ್ ವಿಸಿಬಲ್ ಆರ್ ಹೈಡ್ ಡ್ಯೂರಿಂಗ್ ರನ್ ಟೈಮ್. ಸೊ ಟ್ರೂ ಆರ್ ಫಾಲ್ಸ್ ಅಲ್ಲಿ ಇರುತ್ತೆ. ಯಾವಾಗ್ಲೂ ವಿಸಿಬಲ್ ನಾವು ಟ್ರೂ ನ ಇಟ್ಕೋಬೇಕಾಗತ್ತೆ. ನೋಡಿ ವಿಸಿಬಲ್ ಟ್ರೂ ಅಂತ ಕೊಡ್ಬೇಕಾಗತ್ತೆ. ಸೊ ಟೆಕ್ಸ್ಟ್ ಬಾಕ್ಸ್ ನ 3 ತಗೊಂತಾ ಇದ್ದೀನಿ. ಸೊ ವಿಸಿಬಲ್ ಟ್ರೂ, ಇದನ್ನ ಫಾಲ್ಸ್ ಮಾಡ್ತೀನಿ ನೋಡಿ ನಾನು. ನಾವು ರನ್ ಟೈಮ್ ಅಲ್ಲಿ ನಮಗೆ ಅದು ಕಾಣಿಸೋದೇ ಇಲ್ಲ. ನೋಡಿ ಟೆಕ್ಸ್ಟ್ ಬಾಕ್ಸ್ ಕಾಣಿಸ್ತಾನೆ ಇಲ್ಲ ನಮಗೆ. ಓಕೆ, ಹಾಗಾಗಿ ಅವೆರಡನ್ನು ನಾವು ಸೆಟ್ ಮಾಡ್ಕೊಂಡಿರ್ಬೇಕಾಗತ್ತೆ ನಾವು. ಸೊ ಯಾವುದು ವಿಸಿಬಲ್ ನ ನಾವು ಯಾವಾಗ್ಲೂ ಏನ್ ಮಾಡ್ಕೋಬೇಕು, ನಾವು ಟ್ರೂನ ಇಟ್ಕೋಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಇದಕ್ಕಿರುವಂತ ಈವೆಂಟ್ಸ್ ಯಾವ್ಯಾವಪ್ಪ ಅಂದ್ರೆ, ಚೇಂಜ್, ಲಾಸ್ಟ್ ಫೋಕಸ್, ಕೀ ಪ್ರೆಸ್, ಕೀ ಅಪ್, ಕೀ ಡೌನ್, ಮೌಸ್ ಮೂವ್, ಕ್ಲಿಕ್, ಡಬಲ್ ಕ್ಲಿಕ್, ಡ್ರ್ಯಾಗ್ ಓವರ್, ಗಾಟ್ ಫೋಕಸ್. ಇವೆಲ್ಲ ಈವೆಂಟ್ಸ್ ಆಫ್ ದ ಟೆಕ್ಸ್ಟ್ ಬಾಕ್ಸ್. ಈವೆಂಟ್ಸ್ ಹೇಳಿದೆ, ಈವೆಂಟ್ಸ್ ಏನ್ ಮಾಡುತ್ತೆ, ವೆನ್ ವಿ ಟ್ರಿಗರ್ ಮೌಸ್ ಆರ್ ಕೀಬೋರ್ಡ್. ಸೊ ನಾವು ಮೌಸ್ ನ ಮತ್ತೆ ಕೀಬೋರ್ಡ್ ನ ನಾವು ಕ್ಲಿಕ್ ಮಾಡಿದಾಗ ಕ್ಲಿಕ್ ಈವೆಂಟ್ ಬರುತ್ತೆ, ಡಬಲ್ ಕ್ಲಿಕ್ ಮಾಡಿದಾಗ ಡಬಲ್ ಕ್ಲಿಕ್ ಈವೆಂಟ್ ಆಗುತ್ತೆ. ಹಾಗೆ ಚೇಂಜ್ ಈವೆಂಟ್, ಟೆಕ್ಸ್ಟ್ ಬಾಕ್ಸ್ ನ ಚೇಂಜ್ ಈವೆಂಟ್ ಯಾವಾಗ ಟ್ರಿಗರ್ಡ್ ಎವ್ರಿ ಟೈಮ್ ವಿ ಟ್ರೈ ಟು ಮೇಕ್ ಚೇಂಜಸ್ ಇನ್ ದ ಟೆಕ್ಸ್ಟ್ ಬಾಕ್ಸ್ ಡ್ಯೂರಿಂಗ್ ದ ರನ್ ಟೈಮ್. ರನ್ ಟೈಮ್ ಅಲ್ಲಿ ನಾವು ವ್ಯಾಲ್ಯೂಸ್ ನ ಚೇಂಜ್ ಮಾಡ್ತೀವಲ್ಲ, ಅವಾಗ ಏನ್ ಅಕ್ಕರಾಗುತ್ತೆ, ಚೇಂಜ್ ಈವೆಂಟ್ ಅಕ್ಕರಾಗುತ್ತೆ. ಹಾಗೆ ಲಾಸ್ಟ್ ಫೋಕಸ್ ಟ್ರಿಗರ್ಡ್ ವೆನ್ ಯೂಸರ್ ಟ್ರಾನ್ಸ್ಫರ್ ಫ್ರಮ್ ಟೆಕ್ಸ್ಟ್ ಬಾಕ್ಸ್ ಟು ಅನದರ್ ಕಂಟ್ರೋಲ್. ಟೆಕ್ಸ್ಟ್ ಬಾಕ್ಸ್ ಇಂದ ಬೇರೆ ಕಂಟ್ರೋಲ್ಗೆ ನಾವು ಮೂವ್ ಆಗ್ತಾ ಇದೀವಿ ಅಂದ್ರೆ ಲಾಸ್ಟ್ ಫೋಕಸ್ ಆಗುತ್ತೆ. ಅಂದ್ರೆ ಇದು ಬಿಟ್ಟು ಬೇರೆದನ್ನ ನಾವು ಕ್ಲಿಕ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು. ಹಾಗೆ ಕೀ ಪ್ರೆಸ್ ಟ್ರಿಗರ್ಡ್ ವೆನ್ ಎವರ್ ಕೀ ಇಸ್ ಪ್ರೆಸ್ಡ್. ಸೊ ನಾವು ಕೀಬೋರ್ಡ್ ಅಲ್ಲಿ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ನಾವು ಏನಾದ್ರು ಟೈಪ್ ಮಾಡ್ತೀವಲ್ಲ, ಆಗ ಏನಾಗುತ್ತೆ, ಕೀ ಪ್ರೆಸ್ ಇವೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಅದೇ ತರ ಕೀ ಅಪ್, ಕೀ ಡೌನ್ ಇದೆ. ಓಕೆ, ಸೊ ಇವನ್ನ ನಾವು ಪ್ರೋಗ್ರಾಮ್ ಅಲ್ಲಿ ನೋಡೋಣ. ನೆಕ್ಸ್ಟ್ ಬಂದು ಇದ್ರಲ್ಲಿ ಯೂಸ್ ಮಾಡುವಂತ ಮೆಥಡ್ಸ್. ಸೊ ಟೆಕ್ಸ್ಟ್ ಬಾಕ್ಸ್ ಮೆಥಡ್ಸ್ ಯಾವಪ್ಪ ಅಂದ್ರೆ, ಸೆಟ್ ಫೋಕಸ್, ಡ್ರ್ಯಾಗ್ ಅಂಡ್ ಮೂವ್. ಸೊ ಸೆಟ್ ಫೋಕಸ್ ಪ್ಲೇಸ್ ದ ಕರ್ಸರ್ ಇನ್ ಎ ಸ್ಪೆಸಿಫೈಡ್ ಟೆಕ್ಸ್ಟ್ ಬಾಕ್ಸ್. ಅಂದ್ರೆ ಒಂದು 10 ಟೆಕ್ಸ್ಟ್ ಬಾಕ್ಸ್ ಗಳಿದೆ ಅನ್ಕೊಳ್ಳಿ. 10 ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಫಸ್ಟ್ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಯಾವಾಗ್ಲೂ ಕರ್ಸರ್ ಬ್ಲಿಂಕ್ ಆಗ್ತಾ ಇರಬೇಕು. ಎವ್ರಿ ಟೈಮ್ ಪ್ರೋಗ್ರಾಮ್ ರನ್ ಮಾಡಿದಾಗೆಲ್ಲ ಏನಾಗಬೇಕು, ನಮಗೆ ಆ ಕರ್ಸರ್ ಅಲ್ಲಿ ಮಾತ್ರ ಬ್ಲಿಂಕ್ ಆಗ್ಬೇಕು. ಅದು ಟೆಕ್ಸ್ಟ್ ಬಾಕ್ಸ್ 1 ಅಲ್ಲಿ. ಅವಾಗ ನಾವ್ ಏನ್ ಕೊಡ್ಬೇಕಾಗತ್ತೆ, ಟೆಕ್ಸ್ಟ್ 1 ಡಾಟ್ ಸೆಟ್ ಫೋಕಸ್ ಅಂತ ಕೊಟ್ರೆ ಏನಾಗುತ್ತೆ, ಎವ್ರಿ ಟೈಮ್ ನಾವು ರನ್ ಮಾಡಿದಾಗ ನಮ್ಮ ಕರ್ಸರು 100 ಟೆಕ್ಸ್ಟ್ ಬಾಕ್ಸ್ಗಳಿರ್ಲಿ ಫಸ್ಟ್ ಟೆಕ್ಸ್ಟ್ ಬಾಕ್ಸ್ ಅಲ್ಲೇನೆ ಕರ್ಸರು ಬ್ಲಿಂಕ್ ಆಗ್ತಾ ಇರತ್ತೆ. ಓಕೆ, ಇದು ಪ್ರೋಗ್ರಾಮ್ ಅಲ್ಲಿ ಒಂದಕ್ಕೆ ಮಾತ್ರ ಸೆಟ್ ಮಾಡ್ಕೋಬಹುದು. ಹಾಗೆ ಡ್ರ್ಯಾಗ್ ಮತ್ತೇನು, ಯೂಸ್ ಟು ಹ್ಯಾಂಡಲ್ ಡ್ರ್ಯಾಗ್ ಅಂಡ್ ಡ್ರಾಪ್ ಆಪರೇಷನ್ಸ್ ಅಂತ ಆಬ್ಜೆಕ್ಟ್. ಆ ಟೆಕ್ಸ್ಟ್ ಬಾಕ್ಸ್ ನ ಒಂದ್ ಏರಿಯಾದಿಂದ ಇನ್ನೊಂದು ಏರಿಯಾಗೆ ಡ್ರ್ಯಾಗ್ ಮಾಡೋದಕ್ಕೆ. ಸೊ ನೆಕ್ಸ್ಟ್ ಅದೇ ತರ ಡ್ರ್ಯಾಗ್ ಮಾಡಿದ್ರೆ ಮೂವ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ಕೊಂತೀವಿ. ಸೊ ಮೂವ್ ಅಂದ್ರೆ ಒಂದ್ ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಮೂವ್ ಆಗುತ್ತೆ. ಅದಕ್ಕೆ ಲೆಫ್ಟ್ ಪೊಸಿಷನ್ ನ ಕೊಡಬೇಕು, ಟಾಪ್ ಪೊಸಿಷನ್, ವಿಡ್ತ್ ಪೊಸಿಷನ್ ಮತ್ತೆ ಹೈಟ್ ಪೊಸಿಷನ್ ನಾವು ಕೊಡಬೇಕಾಗತ್ತೆ ನಾವು. ಅದಕ್ಕೆ ಟೆಕ್ಸ್ಟ್ ಬಾಕ್ಸ್ಗೆ ಇಲ್ಲಿ ಸಿಂಪಲ್ ಎಕ್ಸಾಂಪಲ್ ನ ಯೂಸ್ ಮಾಡ್ಕೊಂತ ಇದೀವಿ ನೋಡಿ. ಟೆಕ್ಸ್ಟ್ 2 ಡಾಟ್ ಸೆಟ್ ಫೋಕಸ್ ಅಂದ್ರೆ ಟೆಕ್ಸ್ಟ್ ಬಾಕ್ಸ್ಗೆ ಯಾವ್ದಾದ್ರು ಒಂದಕ್ಕೆ ಮಾತ್ರ ಸೆಟ್ ಫೋಕಸ್ ನ ಯೂಸ್ ಮಾಡಬೇಕು. ಅದೇ ತರ ರನ್ ಟೈಮ್ ಅಲ್ಲಿ ನಾವ್ ಏನ್ ಮಾಡ್ಬೋದು, ಸೊ ಅದನ್ನ ಮೂವ್ ಮಾಡೋದು, ಇವೆರಡನ್ನೂ ಪ್ರೋಗ್ರಾಮ್ ಅಲ್ಲಿ ತೋರಿಸ್ತೀನಿ ನಾನು. ನೋಡಿ ಕೋಡಿಂಗ್ ನ ಹಾಕೊಂಡಿದ್ದೀನಿ ನಾನಿಲ್ಲಿ. ರನ್ ಮಾಡೋಣ. ಸೆಟ್ ಫೋಕಸ್ ಇಲ್ಲೇ ನೋಡಿ, ಟೆಕ್ಸ್ಟ್ 1 ಡಾಟ್ ಟೆಕ್ಸ್ಟ್ ಇಸ್ ಈಕ್ವಲ್ ಟು ಸೆಟ್ ಫೋಕಸ್. ಫಾರ್ಮ್ ಲೋಡ್ ಆಗಿದ ತಕ್ಷಣ ಏನಾಗುತ್ತೆ, ಸೆಟ್ ಫೋಕಸ್ ಆಗತ್ತೆ ನಮಗೆ.
ಸೊ ಅದೇ ತರ ನಾನು ಇಲ್ಲಿ ರನ್ ಟೈಮ್ ಅಲ್ಲೇ ಕೋಡಿಂಗ್ ನ ಬರ್ದಿನಿ. ಟೆಕ್ಸ್ಟ್ 2 ಡಾಟ್ ಬ್ಯಾಕ್ ಕಲರ್ ಇಸ್ ಈಕ್ವಲ್ ಟು VB ಗ್ರೀನ್, ಟೆಕ್ಸ್ಟ್ 2 ಡಾಟ್ ಫಾಂಟ್ ಬೋಲ್ಡ್ ಇಸ್ ಈಕ್ವಲ್ ಟು ಟ್ರೂ, ಟೆಕ್ಸ್ಟ್ 2 ಡಾಟ್ ಫಾಂಟ್ ಏಮ್ ಇಸ್ ಅಲ್ಜೇರಿಯನ್, ಟೆಕ್ಸ್ಟ್ 2 ಫಾಂಟ್ ಸೈಜ್ ಇಸ್ ಈಕ್ವಲ್ ಟು 24. ನೋಡಿ ಯಾವ್ದನ್ನಾದ್ರೂ ಹೋಗ್ಲಿ ನೀವು ಕೊಟ್ಕೋಬಹುದು. ಅದೇ ತರ ನಾನು ಇಟಾಲಿಕ್ ನ ಆಡ್ ಮಾಡ್ತೀನಿ. ಹಾಗೇನೆ ನೋಡಿ ಟೆಕ್ಸ್ಟ್ 2 ಡಾಟ್ ಟೆಕ್ಸ್ಟ್ ಅದು ಫಾಂಟ್ ಇಟಾಲಿಕ್ ಈಸ್ ಈಕ್ವಲ್ ಟು ಟ್ರೂ ಕೊಟ್ಕೋಬೇಕು ನಾನು. ಓಕೆ, ಹಾಗೆ ಟೆಕ್ಸ್ಟ್ 2 ಡಾಟ್ ಫಾಂಟ್ ಅಂಡರ್ಲೈನ್ ಈಸ್ ಈಕ್ವಲ್ ಟು ಟ್ರೂ ಮಾಡಬೇಕು. ಇದು ರನ್ ಟೈಮ್ ಅಲ್ಲಿ ಕೋಡಿಂಗ್ ಬರ್ದಂಗೆ ನಾನು. ಸೊ ಇವಾಗ ರನ್ ಮಾಡೋಣ. ನನ್ನ ಕರ್ಸರ್ 2 ಟೆಕ್ಸ್ಟ್ ಬಾಕ್ಸ್ಗಳಿದೆ ಅನ್ಕೊಳ್ಳಿ. 2 ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಟೆಕ್ಸ್ಟ್ ಬಾಕ್ಸ್ 1 ಅಲ್ಲೇ ಕರ್ಸರ್ ಬ್ಲಿಂಕ್ ಆಗ್ತಾ ಇರುತ್ತೆ ನೋಡಿ. ಈಗ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಡಬಲ್ ಕ್ಲಿಕ್ ನಾನು ಕೋಡಿಂಗ್ ನ ಬರ್ದಿರೋದ್ರಿಂದ ಇಲ್ಲಿ ಡಬಲ್ ಕ್ಲಿಕ್ ಮಾಡಿದಾಗ ಮಾತ್ರ ಟೆಕ್ಸ್ಟ್ 2 ಫುಲ್ ಚೇಂಜ್ ಆಗುತ್ತೆ. ನೋಡಿ ಟೆಕ್ಸ್ಟ್ ಬಾಕ್ಸ್ ಬಂತು, ಟೆಕ್ಸ್ಟ್ ಬಾಕ್ಸ್ ಇಸ್ ಟ್ರಿಗರ್ಡ್. ನಾವು ಕೊಟ್ಟಿರೋ ಅಷ್ಟು ಬಂದಿದೆ ನೋಡಿ. ಬ್ಯಾಕ್ ಗ್ರೌಂಡ್ ಕಲರ್ ಚೇಂಜ್ ಆಗಿದೆ, ಸೊ ಅಂಡರ್ಲೈನ್ ಆಗಿದೆ, ಬೋಲ್ಡ್ ಆಗಿದೆ. ಓಕೆ, ಫಾಂಟ್ ಕಲರು ಸಹ ನಾವೇನ್ ಮಾಡ್ಬೋದು, ಚೇಂಜ್ ನ ಮಾಡ್ಕೋಬಹುದು. ಸೊ ಇಲ್ಲಿ ಯೂಸ್ ಮಾಡಿರೋದೇನು ನಾವು ಟೆಕ್ಸ್ಟ್ 2 ಡಬಲ್ ಕ್ಲಿಕ್. ಅದೇ ಕ್ಲಿಕ್ ಗಾದ್ರೂ ಕೊಟ್ಕೋಬಹುದು. ಓಕೆ, ನೋಡಿ ಪ್ರೋಗ್ರಾಮ್ ರನ್ ಮಾಡಿದಾಗ ಜಸ್ಟ್ ಕ್ಲಿಕ್ ಮಾಡ್ತೀನಿ, ಏನು ವರ್ಕ್ ಆಗಲ್ಲ. ಡಬಲ್ ಕ್ಲಿಕ್ ಮಾಡಿದಾಗ ಮಾತ್ರನೇ ಇದು ಟೆಕ್ಸ್ಟ್ ಬಾಕ್ಸ್ ವರ್ಕ್ ಆಗುತ್ತೆ ನಮಗೆ. ಓಕೆ, ಸೊ ಈ ತರ ಕ್ಲಿಕ್ ಏನು ನಾವು ಈವೆಂಟ್ಸ್ ಇದೆ, ಈವೆಂಟ್ಸ್ ನ ಯೂಸ್ ಮಾಡ್ಕೊಂಡು ನಾವು ಪ್ರೋಗ್ರಾಮ್ ನ ನಾವು ಬರ್ಕೋಬಹುದು. ಸೊ ಇಲ್ಲಿ ರನ್ ಟೈಮ್ ಅಲ್ಲಿ ಯಾವ ತರ ಪ್ರಾಪರ್ಟೀಸ್ ನ ಸೆಟ್ ಮಾಡೋದು ಅಂತ ತೋರಿಸಿದೀನಿ. ಸೊ ಯೂಶುವಲ್ ಆಗಿ ನಾವು ಪ್ರಾಪರ್ಟೀಸ್ ನ ಇಲ್ಲಿ ಸೆಟ್ ಮಾಡ್ಕೊಂತೀವಿ ಬೈ ಯೂಸಿಂಗ್ ದ ಪ್ರಾಪರ್ಟಿ ವಿಂಡೋ. ಸೊ ಮರ್ತು ಹೋಗ್ಬಿಡ್ತೀವಿ, ಪ್ರೋಗ್ರಾಮ್ ಬರೀತಾ ಇರ್ತೀವಿ, ಆಗ ನೆನಪಾದಾಗ ಡೈರೆಕ್ಟ್ ಆಗಿ ನಾವು ಕೋಡಿಂಗ್ ಅಲ್ಲೇ ಸಹ ನಾವೇನ್ ಮಾಡ್ಬೋದು, ಸೊ ಪ್ರಾಪರ್ಟೀಸ್ ನ ನಾವು ಸೆಟ್ ಮಾಡ್ಕೋಬಹುದು. ಓಕೆ, ಸೆಕೆಂಡ್ ಒನ್ ಬಂದು ಲೇಬಲ್ ಬಾಕ್ಸ್. ದಿಸ್ ಟೂಲ್ ಈಸ್ ಯೂಸ್ಡ್ ಟು ಡಿಸ್ಪ್ಲೇ ದ ಟೆಕ್ಸ್ಟ್ ಟು ದ ಫಾರ್ಮ್. ಇಟ್ ಈಸ್ ಜನರಲಿ ಯೂಸ್ಡ್ ಟು ಗಿವ್ title in the form and output after some message for the users. So form ಮೇಲೆ ಟೆಕ್ಸ್ಟ್ ನ ಡಿಸ್ಪ್ಲೇ ಮಾಡೋದಕ್ಕೆ ನಾವು ಅದನ್ನ ಯೂಸ್ ಮಾಡ್ತೀವಿ, ಲೇಬಲ್ ಬಾಕ್ಸ್ ನ ಯೂಸ್ ಮಾಡ್ತೀವಿ. ಜನರಲಿ ಫಾರ್ಮ್ ಟೈಟಲ್ ನ ಕೊಡೋದಕ್ಕೆ ಯೂಸ್ ಮಾಡ್ತೀವಿ, ಸಮ್ ಮೆಸೇಜಸ್ ನ ಡಿಸ್ಪ್ಲೇ ಮಾಡೋದಕ್ಕೆ ಯೂಸ್ ಮಾಡ್ಕೊಂತೀವಿ. ಇಲ್ಲಿರುವಂತ ಟೆಕ್ಸ್ಟ್ ನ ನಾವು ಎಡಿಟ್ ಮಾಡೋದಕ್ಕೆ ಆಗೋದಿಲ್ಲ, ಅಂದ್ರೆ ರನ್ ಟೈಮ್ ಅಲ್ಲಿ ನಾವೇನು ಮಾಡಿಫಿಕೇಶನ್ ನ ಮಾಡೋದಕ್ಕೆ ಆಗಲ್ಲ. ಡಿಸ್ಪ್ಲೇ ಪರ್ಪಸ್ಗೋಸ್ಕರ ನಾವು ಲೇಬಲ್ ಬಾಕ್ಸ್ ನ ಯೂಸ್ ಮಾಡ್ಕೊಂತೀವಿ. ಇದಕ್ಕೆ ಗುಡ್ ಎಕ್ಸಾಂಪಲ್ಸ್, ನಾವು ರೆಕಾರ್ಡ್ಸ್ಗೆಲ್ಲ ಲೇಬಲ್ಸ್ ನ ಹಾಕ್ತಿವಿ, ಅಂದ್ರೆ ಟು ರೆಪ್ರೆಸೆಂಟ್ ಅವರ್ ಇಟ್ಸ್ ಅವರ್ ರೆಕಾರ್ಡ್ ಅಂತ ಹೇಳಿ ನಮ್ಮ ನೇಮು, ನಮ್ಮ ಕ್ಲಾಸ್ ನೇಮು ಎಲ್ಲ ಜನರಲ್ ಆಗಿ ಬರಿತೀವಿ. ಇಲ್ಲೂ ಅಷ್ಟೇ, ಇವಾಗ ನಂಬರ್ ಆಫ್ ರೆಕಾರ್ಡ್ಸ್ ಇದ್ದಾಗ ಯಾರ್ ರೆಕಾರ್ಡ್ಸ್ ಅಂತ ಐಡೆಂಟಿಫೈ ಮಾಡೋದು ಹೇಗೆ, ಬೈ ಯೂಸಿಂಗ್ ದ ಲೇಬಲ್ ನೇಮ್ ಅಲ್ವಾ. ಇಲ್ಲೂ ಅಷ್ಟೇನೆ, ಎಷ್ಟೊಂದು ಟೆಕ್ಸ್ಟ್ ಬಾಕ್ಸ್ ಗಳಿದ್ದಾಗ ಬೈ ಲೇಬಲ್ ಇಂದ ವಿ ಕ್ಯಾನ್ ಐಡೆಂಟಿಫೈ ದಿಸ್ ಟೆಕ್ಸ್ಟ್ ಬಾಕ್ಸ್ ವಿಲ್ ಅಕ್ಸೆಪ್ಟ್ ಫಸ್ಟ್ ನಂಬರ್, ದಿಸ್ ಟೆಕ್ಸ್ಟ್ ಬಾಕ್ಸ್ ವಿಲ್ ಅಕ್ಸೆಪ್ಟ್ ಸೆಕೆಂಡ್ ನಂಬರ್. ಇದನ್ನ ನಾವೇನ್ ಮಾಡ್ಕೋಬಹುದು, ಅರ್ಥ ಮಾಡ್ಕೋಬಹುದು. ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಲೇಬಲ್ ಬಾಕ್ಸ್. ಓಕೆ, ಇದಕ್ಕೆ ಇರುವಂತ ಪ್ರಾಪರ್ಟೀಸ್ ಯಾವ್ದಪ್ಪ ಅಂದ್ರೆ, ಫಸ್ಟ್ ಒನ್ ಅಪಿಯರೆನ್ಸ್, ಸೆಲೆಕ್ಟ್ 3D or flat appearance. Second one alignment. It sets the alignment of the label box left, right and center. ನೋಡಿ label box ನ ಹಾಕೋಣ. Sorry, this is label box. Okay, this is another label box. So ಈ label box ಅಲ್ಲಿ ಎಂಟರ್ ಮಾಡ್ತಾ ಇದೀನಿ ಟೆಕ್ಸ್ಟ್ ನ ನಾನು. ಕ್ಯಾಪ್ಷನ್ ಇಂದಾನೆ ಕೊಡಬೇಕು. ಇಲ್ಲಿ ಕ್ಯಾಪ್ಷನ್ ಪ್ರಾಪರ್ಟಿ ಏನ್ ಮಾಡುತ್ತಪ್ಪ ಅಂದ್ರೆ, ಇಟ್ ವಿಲ್ ಡಿಸ್ಪ್ಲೇ ದ ಟೆಕ್ಸ್ಟ್ ಆನ್ ದ ಫಾರ್ಮ್ ಮೇಲೆ ಡಿಸ್ಪ್ಲೇ ಮಾಡುತ್ತೆ. ಸೊ ಎಂಟರ್ ಫಸ್ಟ್ ವ್ಯಾಲ್ಯೂ, ಇದು ಚಿಕ್ಕದ್ ಮಾಡ್ಕೊಂಡಿದ್ದೀನಿ, ಲೇಬಲ್ ಬಾಕ್ಸ್ ಇರ್ಲಿ. ಓಕೆ, ಸೊ ಅಲೈನ್ ನೋಡಿ, ಅಲೈನ್ ನ ಚೇಂಜ್ ಮಾಡ್ತಾ ಇದೀನಿ. ಸೊ ಯಾವಾಗ್ಲೂ ಲೆಫ್ಟ್ ಅಲೈನ್ಮೆಂಟ್ ಇರುತ್ತೆ, ರೈಟ್ ಅಲೈನ್ಮೆಂಟ್ ತಗೋಬಹುದು, ಮತ್ತೆ ಸೆಂಟರ್ ಅಲೈನ್ಮೆಂಟ್. ಅದನ್ನ ನೋಡ್ಬೇಕು ಅಂದ್ರೆ ನಾವು ಎನ್ಲಾರ್ಜ್ ಮಾಡ್ಕೊಂಡ್ರೆ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ, ಸೆಂಟರ್ಡ್ ಇದೆ, ರೈಟ್ ಇದೆ, ನೆಕ್ಸ್ಟ್ ಲೆಫ್ಟ್ ಅಲೈನ್ಮೆಂಟ್. ಓಕೆ, ನೆಕ್ಸ್ಟ್ ಪ್ರಾಪರ್ಟಿ ಬಂದು ಆಟೋ ಸೈಜ್. ಆಟೋ ಸೈಜ್ ಯಾವಾಗ್ಲೂ ಫಾಲ್ಸ್ ಇರುತ್ತೆ. ಆಟೋ ಸೈಜ್ ಫಾಲ್ಸ್ ಇರೋದ್ರಿಂದ ನೋಡಿ, ನಾನು ಏನಾದ್ರು ಟೈಪ್ ಮಾಡ್ತೀನಿ, ಚಿಕ್ಕದಾಗಿದೆ ಅನ್ಕೊಳ್ಳಿ ನನ್ನ ಲೇಬಲ್ ಬಾಕ್ಸ್, ನಾನು ಇಲ್ಲಿ ಮತ್ತೆ ಟೈಪ್ ಮಾಡ್ತೀನಿ ವ್ಯಾಲ್ಯೂನ, ಸಾರಿ, ಕ್ಯಾಪ್ಷನ್ ಅಲ್ಲಿ. ಫಾರ್ ದ ಇನ್ಪುಟ್ ಬಾಕ್ಸ್ ಅಂತ ಹಾಕ್ತದೆ ನೋಡಿ, 2 ಲೈನ್ ಅಲ್ಲಿ ಬಂತು. ಯಾಕಪ್ಪ ಅಂದ್ರೆ, ಸೊ ಆಟೋ ಸೈಜ್ ಏನಾಗಿದೆ ನಮ್ಗೆ ಫಾಲ್ಸ್ ಇದೆ. ಸೊ ಇಲ್ಲಿ ಹೇಳ್ತಾ ಇದೀನಿ, ಆಟೋ ಸೈಜ್
If true, the label is resized to fit the text specified by the caption property. Caption propertyಯಲ್ಲಿ ನಾವು ಟ್ರೂ ಇಟ್ಕೊಂಡು ಕ್ಯಾಪ್ಷನ್ ಪ್ರಾಪರ್ಟಿಯಲ್ಲಿ ಏನ್ ಟೈಪ್ ಮಾಡ್ತೀವೋ ಅದಷ್ಟು ಒಂದೇ ಲೈನ್ಗೆ ಬರುತ್ತೆ ನೋಡಿ, ಎಕ್ಸ್ಪ್ಯಾಂಡ್ ಆಗುತ್ತೆ. ಇವಾಗ ಲೇಬಲ್ ಬಾಕ್ಸ್ 2ಗೆ ನಾನು ಆಟೋ ಸೈಜು ಟ್ರೂ ಇಟ್ಕೊಂತಾ ಇದ್ದೀನಿ. ಓಕೆ, ಇವಾಗ ಟೈಪ್ ಮಾಡ್ತೀನಿ ನೋಡಿ. ಎಂಟರ್ ದ ಸೆಕೆಂಡ್ ವ್ಯಾಲ್ಯೂ ಆಫ್ ದ ಇನ್ಪುಟ್ ಬಾಕ್ಸ್. ನೋಡಿ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ನಮಗೆ. ಹಾಗಾಗಿ ಯಾವಾಗಲೂ ಅಷ್ಟೇ ಲೇಬಲ್ ಬಾಕ್ಸ್ ಹಾಕೊಂಡಿದ ತಕ್ಷಣ ಅಗ್ಲಗ್ಲ ರೀಸೈಸ್ ಮಾಡೋ ಬದಲು ನಾವು ಪ್ರತಿ ಟೈಮು ಒಂದ್ ಸಾರಿ ನೀವೇನ್ ಮಾಡಿ ಆಟೋ ಸೈಜು ಟ್ರೂ ಮಾಡ್ಕೊಂಡ್ಬಿಡಿ, ಈಸಿ ಆಗುತ್ತೆ. ಹಾಗೆ ಬ್ಯಾಕ್ ಕಲರ್, ಸೊ ಬ್ಯಾಕ್ ಗ್ರೌಂಡ್ ಕಲರ್ಸ್ ನಾವು ಚೇಂಜಸ್ ಮಾಡ್ಕೋಬಹುದು. ಸೊ ಬೈ ಯೂಸಿಂಗ್ ದ ಪ್ಯಾಲೆಟ್ ಅಲ್ಲಿ ಯೂಸ್ ಮಾಡ್ಕೊಂಡು ಸೊ ಯಾವ್ದು ಕಲರ್ ಬೇಕೋ ಆ ಕಲರ್ನ ನಾವು ಹಾಕೋಬಹುದು. ನೋಡಿ ಬ್ಯಾಕ್ ಗ್ರೌಂಡ್ ಕಲರ್ ಚೇಂಜ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕ್ಯಾಪ್ಷನ್ ಕೊಟ್ಟು ಆಯ್ತು ನಾವು. ಸೊ ಇನ್ಯಾದಿದೆ ಇದರಲ್ಲಿ ನೋಡೋಣ. ಓಕೆ, ಬಾರ್ಡರ್ಸ್ ಇದು ಡಿಟರ್ಮೈನ್ಸ್ ದ ಬಾರ್ಡರ್, ಡಿಫ್ರೆಂಟ್ ಟೈಪ್ಸ್ ಆಫ್ ಬಾರ್ಡರ್ಸ್ ಇರುತ್ತೆ. ನೆಕ್ಸ್ಟ್ ಕ್ಯಾಪ್ಷನ್ ನ ಯೂಸ್ ಮಾಡ್ಕೊಂತೀವಿ. ಸೊ ಮತ್ತೆ ಇದರಲ್ಲಿ ಏನ್ ಕೊಟ್ಕೋಬಹುದು, ಫಾಂಟ್ ಈಸ್ ಇಂಪಾರ್ಟೆಂಟ್. ನಾನು ನೋಡಿ ಕಾಮನ್ ಆಗಿ ನೀವು ಎನಿ ಕಂಟ್ರೋಲು ಕ್ಯಾಪ್ಷನ್ ಫಾಂಟು 4 ಕಲರು ಬ್ಯಾಕ್ ಗ್ರೌಂಡ್ ಕಲರು ಎನೇಬಲ್ ಟ್ರೂ ಯಾವಾಗ್ಲೂ ಇರಬೇಕು. ಎನೇಬಲ್ಡ್ ಮತ್ತೆ ವಿಸಿಬಲ್ ಟ್ರೂ ಇಟ್ಕೊಂಡೇ ಇರಬೇಕು ನೀವು. ನೋಡಿ ಚೇಂಜ್ ಮಾಡಿದೀನಿ. ಓಕೆ, ಎಲ್ಲಿಗೆ ಬೇಕೋ ಅಲ್ಲಿಗೆ ನಾವು ಮೂವ್ ಮಾಡ್ಕೊಡ್ಬಹುದು, ಎಲ್ಲಿ ಬೇಕೋ ಅಂದ್ರೆ ಇವೆಲ್ಲ ಸೆಟ್ ಮಾಡ್ಕೋಬಹುದು ನಾವು. ಹಾಗೇನೇನೆ ಈವೆಂಟ್ಸ್ ಬಂದು ಕ್ಲಿಕ್, ಡಬಲ್ ಕ್ಲಿಕ್. ಸೊ ವೆನ್ ಟ್ರಿಗರ್ಡ್ ವೆನ್ ಯೂಸರ್ ಕ್ಲಿಕ್ಸ್ ಆನ್ ದ ಲೇಬಲ್, ಡಬಲ್ ಕ್ಲಿಕ್ ಯಾವಾಗ ಡಬಲ್ ಕ್ಲಿಕ್ ಮಾಡಿದಾಗ, ಹಾಗೆ ಮೌಸ್ ಮೂವ್, ಮೌಸ್ ಡೌನ್, ಡ್ರ್ಯಾಗ್ ಓವರ್. ಅದೇ ತರ ನಮಗೆ ಮೆಥಡ್ಸ್ ಬಂದು ಡ್ರ್ಯಾಗ್ ಮೆಥಡ್ ಮತ್ತೆ ಮೂವ್ ಮೆಥಡ್ ಇದೆ. ಸೊ ಕೋಡಿಂಗ್ ನೋಡೋಣ ಇಲ್ಲಿ. ನೋಡಿ ಲೇಬಲ್ 2 ಕ್ಲಿಕ್ ಮಾಡಿದಾಗ ಲೇಬಲ್ 2 ಕ್ಯಾಪ್ಷನ್ ಅಟ್ ರನ್ ಟೈಮ್ ಐ ಆಮ್ ಮ್ಯಾಂಗೋ ಆಗಬೇಕು. ನೆಕ್ಸ್ಟ್ ಅದು ಮೂವ್ ಆಗಬೇಕು. ಲೆಫ್ಟ್ ಸೈಡ್ ಎಷ್ಟು ಅದು 100 ಇರಬೇಕು. ಟಾಪ್ ಪೊಸಿಷನ್ ಇಂದ 20 ಮೇಲೆಗಡೆಯಿಂದ 200 ಪಿಕ್ಸೆಲ್ಸ್ ಕೆಳಗಡೆಗೆ ಆಗಬೇಕು. ಅದ್ರ ವಿಡ್ತ್ ಬಂದು 7500. ಅದ್ರ ಹೈಟ್ ಬಂದು ಏನು, ಆ ಬಾಕ್ಸ್ ನ ಹೈಟ್ ಬಂದು 1000. ಆ ಬಾಕ್ಸ್ ಏನ್ ಡಿಸ್ಪ್ಲೇ ಆಗಬೇಕು, ಲೇಬಲ್ ಬಾಕ್ಸ್ ಇಸ್ ಡ್ರ್ಯಾಗ್ಡ್. ಅಂದ್ರೆ ಇಲ್ಲಿ ಡ್ರ್ಯಾಗ್ ಮೆಥಡ್ ಮೂವ್ ಮೆಥಡ್ ಎರಡು ಯೂಸ್ ಮಾಡ್ಕೊಂಡಿದೀವಿ ನೋಡಿ. ಓಕೆ, ಸೊ ಲೇಬಲ್ 2 ನ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಇದು ಲೇಬಲ್ 2 ಅಲ್ವಾ, ಕ್ಲಿಕ್ ಮಾಡ್ತಾ ಇದ್ದೀನಿ, ಬಂತ ಅಟ್ ಎ ರನ್ ಟೈಮ್ ಐ ಆಮ್ ಮ್ಯಾಂಗೋ ದ ಲೇಬಲ್ ಬಾಕ್ಸ್ ಇಸ್ ಡ್ರ್ಯಾಗ್ಡ್. ಸೊ ಇದಕ್ಕೂ ಪೊಸಿಷನ್ ನ ಚೆಕ್ ಮಾಡ್ಕೋಬಹುದು. ನೋಡಿ ಇಲ್ಲಿ ಚೇಂಜ್ ಮಾಡ್ತೀನಿ, ನಾನು ಇನ್ನ ಬಿಡ್ತು ಅದನ್ನ ಚೇಂಜ್ ಮಾಡ್ತೀನಿ. 10 ಕೊಡ್ತಾ ಇದ್ದೀನಿ. ಇನ್ನ ಟಾಪ್ ಇಂದ 500 ಪಿಕ್ಸೆಲ್ಸ್ ಕೆಳಗಡೆಗೆ ಮೂವ್ ಆಗೋದಕ್ಕೆ ಇದು ಕಡಿಮೆ ಮಾಡ್ತಾ ಇದ್ದೀನಿ. ನೋಡಿ ರನ್ ಮಾಡಿದಾಗ ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಎಷ್ಟು ಕೆಳಗಡೆಗೆ ಬಂತು. ನೆಕ್ಸ್ಟ್ ಬಿಡ್ತು ಚೇಂಜ್ ಆಯಿತು ಅಟ್ ಎ ರನ್ ಟೈಮ್. ಓಕೆ, ಕಾಣಿಸ್ತಲ್ಲ? ಈ ತರ ನಾವು ನಮ್ಮ ಪ್ರೋಗ್ರಾಮ್ ಅಲ್ಲಿ ನಾವು ಟೆಕ್ಸ್ಟ್ ಬಾಕ್ಸ್ ಮತ್ತೆ ಅದನ್ನ ಲೇಬಲ್ ಬಾಕ್ಸ್ ನ ನಾವು ಯೂಸ್ ಮಾಡ್ಕೊಂತೀವಿ. ಸೊ ತುಂಬಾ ಪ್ರೀವಿಯಸ್ ಪ್ರೋಗ್ರಾಮ್ ಅಲ್ಲಿ ಆಲ್ರೆಡಿ ನಾವು ಕ್ಯಾಲ್ಕುಲೇಷನ್ಸ್ ನ ಮಾಡಿದೀವಿ. ಲೇಬಲ್ ಬಾಕ್ಸ್ ಮತ್ತೆ ಟೆಕ್ಸ್ಟ್ ಬಾಕ್ಸ್ ನ ಯೂಸ್ ಮಾಡ್ಕೊಂಡು ಒಂದು ಲ್ಯಾಬ್ ಪ್ರೋಗ್ರಾಮ್ ನ ಮಾಡಿರೋದ್ರಿಂದ ಇಲ್ಲಿ ಜಸ್ಟ್ ಒಂದು ಸಿಂಪಲ್ ಪ್ರೋಗ್ರಾಮ್ ನ ಎಕ್ಸ್ಪ್ಲೈನ್ ಮಾಡಿ ಅದ್ರ ಪ್ರಾಪರ್ಟೀಸ್ ನ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ. ಇದರಲ್ಲಿ ಇಂಪಾರ್ಟೆಂಟ್ ಆಗಿ ಟೆಕ್ಸ್ಟ್ ಬಾಕ್ಸ್ ಎರಡೂ ಮಾಡುತ್ತೆ, ಅಕ್ಸೆಪ್ಟ್ ಮಾಡ್ಕೊಳುತ್ತೆ ಮತ್ತೆ ಡಿಸ್ಪ್ಲೇನು ಮಾಡುತ್ತೆ. ಲೇಬಲ್ ಬಾಕ್ಸ್ ಅಲ್ಲಿ ಕಾಮನ್ ಆಗಿ ನಾವು ಡಿಸ್ಪ್ಲೇ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಮೆಸೇಜಸ್ ನೆಲ್ಲಾನು. ಕಾಮನ್ ಪ್ರಾಪರ್ಟೀಸು ಇಲ್ಲಿ ಎರಡಕ್ಕೂ ಏನೇನ್ ಕಾಮನ್ ಪ್ರಾಪರ್ಟೀಸ್ ಇರುತ್ತಪ್ಪ ಅಂದ್ರೆ ನೇಮ್ ಇರುತ್ತೆ, ಅಪಿಯರೆನ್ಸ್ ಇರುತ್ತೆ. ಯಾವ್ದಕ್ಕೆ ಲೇಬಲ್ ಬಾಕ್ಸ್ಗೆ ಮತ್ತೆ ಟೆಕ್ಸ್ಟ್ ಬಾಕ್ಸ್ಗೆ ಫಾಂಟ್ ಸೈಜು ಮತ್ತೆ ಎನೇಬಲ್ಡ್ ವಿಸಿಬಲ್ಡ್ ಕಾಮನ್ ಆಗಿರುತ್ತೆ. ಲೇಬಲ್ ಬಾಕ್ಸ್ ಬಂದಾಗ ಇಂಪಾರ್ಟೆಂಟ್ ಆಗಿರುವಂತ ಪ್ರಾಪರ್ಟಿ ಯಾವುದು, ಆಟೋ ಸೈಜ್. ಸೊ ಇಟ್ ರಿಸೈಸ್ ದ ವಿಂಡೋ ಡಿಪೆಂಡ್ ಅಪಾನ್ ದ ಕ್ಯಾಪ್ಷನ್ ಏನ್ ಕೊಡ್ತಾ ಹೋಗ್ತೀವೋ ಅದ್ರ ಮೇಲೆ ಆಟೋ ಸೈಜು ಏನಾಗುತ್ತೆ, ಚೇಂಜಸ್ ಆಗುತ್ತೆ. ಟೆಕ್ಸ್ಟ್ ಬಾಕ್ಸ್ ಬಂದಾಗ ಆಟೋ ಸೈಜ್ ನೋಡಿ, ಆಟೋ ಸೈಜು ಇಲ್ಲ ಇಲ್ಲಿ. ಓಕೆ, ಅಪಿಯರೆನ್ಸ್ ಇದೆ, ಅಲೈನ್ಮೆಂಟ್ ಇದೆ, ಇಲ್ಲೂ ಅಷ್ಟೇ ಅಲೈನ್ಮೆಂಟ್ ತಗೋಬಹುದು. ಆದ್ರೆ ಇಲ್ಲಿ ಇಂಪಾರ್ಟೆಂಟ್ ಆಗಿರೋದು ಯಾವ್ದಪ್ಪ ಅಂತ ಅಂದ್ರೆ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಮಲ್ಟಿ ಲೈನ್ ಇಂಪಾರ್ಟೆಂಟ್ ನಮಗೆ. ಓಕೆ, ಅದ್ರ ಜೊತೆಗೆ ಇನ್ನ ಒಂದು ಇಂಪಾರ್ಟೆಂಟ್ ಆಗಿದೆ, ಮ್ಯಾಕ್ಸಿಮಮ್ ಲೆಂತ್ ಯಾವಾಗ್ಲೂ ಬೈ ಡಿಫಾಲ್ಟ್ 0. ಸೊ ನಾವು ಮ್ಯಾಕ್ಸಿಮಮ್ ಲೆಂತ್ 10 ಅಂತ ಕೊಟ್ಟಿದೀವಿ ಅಂದ್ರೆ ಓನ್ಲಿ ಇಟ್ ಅಕ್ಸೆಪ್ಟ್ಸ್ ದ 10 ಕ್ಯಾರೆಕ್ಟರ್ಸ್. ಓಕೆ, ನೋಡಿ ಇವಾಗ ಫಾರ್ ಎಕ್ಸಾಂಪಲ್ ಟೆಕ್ಸ್ಟ್ 1ಗೆ ನಾನು 10 ಕ್ಯಾರೆಕ್ಟರ್ಸ್ ಕೊಡ್ತಾ ಇದ್ದೀನಿ. ಸೊ ರನ್ ಮಾಡ್ತೀನಿ. ಸೊ ಎಂಟರ್ ಮಾಡ್ತೀನಿ. ನೋಡಿ ತಗೊಂತಾ ಇಲ್ಲ ಮುಂದಕ್ಕೆ. ನಾನು ಏನೇ ಮಾಡಿದ್ರು 10 ಕ್ಯಾರೆಕ್ಟರ್ಸ್ ಆದ್ಮೇಲೆ ಅದು ತಗೊಳೋದಿಲ್ಲ. ಹಾಗಾಗಿ ಇದನ್ನ ಯಾವಾಗ್ಲೂ ನಾವೇನ್ ಮಾಡ್ಕೊಂಡಿರ್ಬೇಕು, ಸೊ ಟೆಕ್ಸ್ಟ್ ಬಾಕ್ಸ್ ಚೇಂಜಸ್ ಮಾಡಬಾರ್ದು, ಬೈ ಡಿಫಾಲ್ಟ್ 0ನೇ ಇರುತ್ತೆ.
ಬೈ ಡಿಫಾಲ್ಟ್ ಏನಿರುತ್ತೆ, ಸೊ ಇದು ಮ್ಯಾಕ್ಸಿಮಮ್ ಲೆಂತ್ 0 ಇರುತ್ತೆ. ಇದನ್ನ 0ನೇ ತಗೋಬೇಕು. ಇಲ್ಲ ನೀವು ರಿಸ್ಟ್ರಿಕ್ಟ್ ಮಾಡ್ಕೊಂತೀರಾ ನಿಮ್ಮ ಟೆಕ್ಸ್ಟ್ ಬಾಕ್ಸ್ ನ ಅಂದಾಗ, ಇವಾಗ ನಮಗ್ ಗೊತ್ತಿದೆ ಮೊಬೈಲ್ ನಂಬರ್ ರಿಸ್ಟ್ರಿಕ್ಟೆಡ್ ಟು 10 ನಂಬರ್ಸ್. ಅಂತಹ ಟೈಮಲ್ಲಿ ನಾವು ಮ್ಯಾಕ್ಸಿಮಮ್ ಲೆಂತ್ 10 ಅಂತ, ಅವಾಯ್ಡ್ ದ ನಂಬರ್ಸ್. ಓಕೆ, ಅವ್ರು ಏನೇ ಎಂಟರ್ ಮಾಡಿದ್ರು ಅವ್ರು 10 ಕ್ಯಾರೆಕ್ಟರ್ಸ್ಗಿನ ಜಾಸ್ತಿ ತಗೊಳಲ್ಲ. ಅಂತಹ ಟೈಮಲ್ಲಿ ವ್ಯಾಲಿಡೇಷನ್ಸ್ ನ ಕೊಟ್ಕೊಳಕ್ ಮಾತ್ರ ನಾವು ಸೆಟ್ ಮಾಡ್ಕೋಬೇಕಾಗತ್ತೆ. ಅದರ್ವೈಸ್ ಬೈ ಡಿಫಾಲ್ಟ್ ಎಷ್ಟಿರುತ್ತಪ್ಪ ಅಂದ್ರೆ 0 ಇರುತ್ತೆ. ನೆಕ್ಸ್ಟ್ ಮಲ್ಟಿಪಲ್ ಲೈನ್ ಟ್ರೂ ಮಾಡ್ಕೊಂಡ್ರೆ ನಾವೇನ್ ಮಾಡ್ಬೋದು, ಮೋರ್ ದ್ಯಾನ್ 1 ಲೈನ್ ನ ನಾವು ಅಕ್ಸೆಪ್ಟ್ ಮಾಡ್ಕೋಬಹುದು ಇಲ್ಲಿ. ಸೊ ಅದೇ ತರ ಪಾಸ್ವರ್ಡ್ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದು ಟೆಕ್ಸ್ಟ್ ರಿಮೂವ್ ಮಾಡ್ಕೊಂತೀವಿ, ವಿಸಿಬಲ್ ಟ್ರೂ ಇರಬೇಕಾಗತ್ತೆ. ಸೊ ಇವಿಷ್ಟು ಪ್ರಾಪರ್ಟೀಸ್ ಆಫ್ ದ ಟೆಕ್ಸ್ಟ್ ಬಾಕ್ಸ್ ಅಂಡ್ ಲೇಬಲ್ ಬಾಕ್ಸ್. ಅದೇ ತರ ನಮಗೆ ಮೆಥಡ್ಸ್ ಇರುತ್ತೆ, ಡ್ರ್ಯಾಗ್ ಅಂಡ್ ಮೂವ್ ಮೆಥಡ್ ಎರಡರಲ್ಲೂ ಬರುತ್ತೆ, ಅದರಲ್ಲಿ ಇನ್ನೊಂದು ಚೇಂಜ್ ಬರುತ್ತೆ. ಸೊ ನೆಕ್ಸ್ಟ್ ಪ್ರಾಪರ್ ಈವೆಂಟ್ಸ್ ಬಂದು ಕಾಮನ್, ಕ್ಲಿಕ್ ನೋಡಿ, ಕ್ಲಿಕ್ ಡಬಲ್ ಕ್ಲಿಕ್ ಕಾಮನ್ ಆಗಿ ಇದ್ದೇ ಇರುತ್ತೆ ಈವೆಂಟ್ಸ್. ಇದಿಷ್ಟು ಟೆಕ್ಸ್ಟ್ ಬಾಕ್ಸ್ ಮತ್ತೆ ಲೇಬಲ್ ಬಾಕ್ಸ್ ನ ವರ್ಕಿಂಗ್ ಪ್ರೋಸೆಸ್.